ಅಪ್ಪ ಮಗ ಕಾಂಪ್ರಮೈಸ್ಡ್ ರಾಜಕಾರಣಿಗಳು ಅನ್ನುವಂಥ ಮೇಲಿನಲ್ಲಿ ಮಾತಾಡೋದು ನಾವು ಕೇಳ್ತಾ ಇದ್ದೀವಿ. ಇದರಿಂದಾಗಿ ಸಹಜವಾಗಿ BJP ಇದ್ದಿದ್ದು ಇವತ್ತು ಮತ್ತೆ ಯತ್ನಾಳರಿಗೆ ಮತ್ತು KC ಈಶ್ವರಪ್ಪನವ್ರಿಗೆ ಮಣೆ ಹಾಕ್ತಾ ಇದೆಯಾ ಅಂದಾಗ ಭಾಳಷ್ಟು ಜನ ಹೇಳ್ತಾಯಿದ್ರು ಎಸ್ ಅಂತ ಹೇಳ್ತಾಯಿದ್ರು. ಆದರೆ ಹೇಗಾದ್ರೆ 2022 ನಿಶ್ಚಿತವಾಗಿ ಗೆಲ್ತಾರ. ಯಾಕಂತಂದ್ರೆ ಗೆಲ್ಲಿಸ್ಕೊಡೋ ಶಕ್ತಿ ಅಟ್ಲೀಸ್ಟ್ 100ಕ್ಕೆ 105 110 115 ಆದ್ರೆ ಮೆಜಾರಿಟಿ 105 ತರೋ ಶಕ್ತಿ ಈಗಿರುವ ನಾಯಕರಲ್ಲಿ ಅದನ ಅನ್ನುವಂಥ ಒಂದು ಇನ್ನೊಂದು ಪ್ರಶ್ನೆ ಅದ. ಅದಕ್ಕೆ ಇನ್ನೇನು ಉತ್ತರ ಹುಡುಕ್ಬೋದು ಏನಿಲ್ಲ ಅನ್ನೋದು ಅದು ಬೇರೆ ವಿಷಯ, ಅದು ಪಾರ್ಟಿಗೆ ಬಿಟ್ಟಂಥ ವಿಷಯ. ಆದರೆ ಪಾರ್ಟಿಯಲ್ಲೇ ಒಬ್ಬ ವ್ಯಕ್ತಿ ಒಂದು 10 ಸೀಟ್ಗಳನ್ನು ಗೆಲ್ಲಿಸ್ಕೊಂಡು ತರುವಂಥವ್ರು ಇದ್ದಾರಾ, ಒಂದು 10 ಸೀಟ್ಗಳಲ್ಲಿ ಅದು ಸಹಿತ ಅಷ್ಟು ಮುಖ್ಯದ. ಯಾಕಂದರೆ ಈಗ ತೆಗೆದು ಹಾಕೋದು ದೊಡ್ಡ ಮಾತಿಲ್ಲ. ಯಡಿಯೂರಪ್ಪನವ್ರನ್ನ ಒಂದು 10-20 ಸೀಟನ್ನು ತರಲಿಕ್ಕೆ ಸಾಧ್ಯದನ ಒಬ್ಬ ವ್ಯಕ್ತಿ. ಇವತ್ತು ಅವ್ರ ವಿರೋಧಿ ಅಂತ ಯತ್ನಾಳರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಅದೇ ಕಾಲಕ್ಕೆ ಕುಮಾರ್ ಬಂಗಾರಪ್ಪನವರಾಗಿರ್ಬೋದು, ಇವರು ಅದೇ ಕಾಲ ಅರವಿಂದ್ ಲಿಂಬಾವಳಿ ಅವರಾಗಿರ್ಬೋದು, ಯಾರ್ಯಾರು ಅವ್ರು ವಿರೋಧ ಮಾಡ್ತಾ ಇದ್ದಾರೆ, ಅವರೆಲ್ಲ ಸಿದ್ದೇಶ್ವರರವರಾಗಿರ್ಬೋದು, ಇನ್ನೂ ಅನೇಕ ಹೆಸರು ಬರ್ತಾ ಇದ್ದಾವೆ. ಹಾಗೆ ಅವರು ತಮ್ಮ ಕ್ಷೇತ್ರದಲ್ಲಿ ಗೆಲ್ಲಬಹುದೇನೋ, ಆದರೆ ಇವರೆಲ್ಲರೂ ಕುಡ್ಕೊಂಡು ಒಬ್ಬೊಬ್ಬರಿಂದ 5-10 ಸೀಟುಗಳನ್ನು ಗೆಲ್ಲಿಸ್ಲಿಕ್ಕೆ ಸಾಧ್ಯದನ ಅಂತೇಳಿ. ಯಾಕಂದರೆ ಇವತ್ತಿಗೂ ಯಡಿಯೂರಪ್ಪನವ್ರಿಗೆ ವಿಶೇಷವಾಗಿ ಅವ್ರನ್ನ ಗುರುತ ಹಿಡಿದು ಲಿಂಗಾಯತ್ ಯಡಿಯೂರಪ್ಪ ಅನ್ನುವಂಥ ಮಾತನ್ನು ಈ ದಿಶೆಯಲ್ಲಿ ನಮ್ಮ ಯತ್ನಾಳರು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ಬೋದು. ಹೌದಪ್ಪ ನಾನು ಲಿಂಗಾಯತ್ ಯಡಿಯೂರಪ್ಪ ಅಂತೇಳಿ ಅವ್ರು ಬಿಂಬಿಸ್ಕೊಂಡು ಆ ಪ್ರಮಾಣದಲ್ಲಿ ಗೆಲ್ಲಿಸ್ಕೊಂಡು ಬರ್ಬೋದಾ ಅನ್ನೋ ಇನ್ನೂ ಪ್ರಶ್ನೆಗಳಿದ್ದಾವೆ. ಅದಕ್ಕಾಗಿ ಇವತ್ತು ಹೈಕಮಾಂಡ್ ಏನು ಮಾಡ್ತದೆ, ಯಾವ ಡಿಸಿಷನ್ ತೊಗೊಳ್ತದೆ ಅನ್ನುವಂಥ ಸಹಿತ ಅಷ್ಟು ಮುಖ್ಯ ಆಗ್ತಾಯಿದೆ. ಆದರೆ ಈಗ ಮಾತ್ರ ಕಣ್ಣಿಗೆ ಕಾಣುವಾಗ ಅತ್ಯಂತ ಸ್ಪಷ್ಟವಾಗಿ ಹೌದಪ್ಪ ಯಡಿಯೂರಪ್ಪನವ್ರು ಇದ್ದೂ ಇಲ್ಲಿ ಗೆಲ್ಲಕ್ಕಾಗಲಿಲ್ಲ, ರಾಜಕೀಯ ಮಾಡೋಕ್ಕಾಗಲಿಲ್ಲ, ಇದನ್ನು DKC ಅವರಿಗೆ ಅನುಕೂಲ ಮಾಡಿಕೊಟ್ರು. ಮತ್ತು ಯಡಿಯೂರಪ್ಪನ ವಿರೋಧಿಗಳು ಇದನ್ನು ಹಾದಿ ಮಾಡಿಕೊಟ್ಟಾಗ ನೋಡಿರಿ ಅವ್ರೊಳಗೆ ಹೊಂದಾಣಿಕೆ ಅದ, DKC ಹೊಂದಾಣಿಕೆ ಅದ ಅವ್ರದ್ದು, ಅದಕ್ಕೆ ಮಾಡಿಕೊಟ್ರು ಅನುಕೂಲ ಅನ್ನುವಂಥ ಮಾತು ಮಾತಾಡಲಿಕ್ಕೆ